ಪ್ರಶಾಂತ್, ಆರಂಭಿಕದಲ್ಲೇ ಸಮಸ್ಯೆ ಬಂದಿರೋದು ಸರ್ಕಾರಕ್ಕೆ ದೇವಸ್ಥಾನದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಎಷ್ಟರ ಮಟ್ಟಿಗೆ ಇಲ್ಲ ಅನ್ನೋದು ಡಿಸೈಡ್ ಆಗೋ ತನಕ ಇದು ಮುಂದುವರ್ಕೊಂಡು ಹೋಗುತ್ತೆ. ಅದಕ್ಕೆ ನನಗನ್ಸುತ್ತೆ ಇದಕ್ಕೊಂದು ಕ್ಲಾರಿಟಿ ಅವಶ್ಯಕತೆ ಇದೆ. ನೋಡಿ, ಇಫ್ ಸಮ್ಮನ್ ಈಸ್, ನೀವು ಆವಾಗಲೇ ಹೇಳಿದ್ರಿ, ಇಫ್ ಸಮ್ಮನ್ ಈಸ್ ನಾಟ್ ಟ್ರೀಟಿಂಗ್ ವೆಲ್, ದೇರ್ ಇಸ್ ಅ ಕಾಸ್ಟ್ ಡಿಸ್ಕ್ರಿಮಿನೇಷನ್, ದೆನ್ ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಇನ್. ಯಾಕಂದರೆ ಲುಕಿಂಗ್ ಎಟ್ ದ ಪಾಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಕಾಸ್ಟ್ ಸಿಸ್ಟಮ್, ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಇನ್. ಆದರೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕೋ ಬೇಡವೋ ಅದರಲ್ಲಿ ಯಾವುದೇ ಜಾತಿಯ ಡಿಸ್ಕ್ರಿಮಿನೇಷನ್ ಇಲ್ಲಪ್ಪ. ಈಗ ಒಬ್ಬ ಮುಸ್ಲಿಂ ಬರ್ತಾನೆ, ಈಗ ನನ್ನ ಒಬ್ಬ ಗೆಳೆಯ ಇದ್ದಾನೆ, ಆತ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾನೆ. ತಿರುಪತಿಗೂ ಎಲ್ಲರೂ ಹೇಳ್ಬೇಡಿ, ಹೆಸರೆಲ್ಲ ಹೇಳ್ಬೇಡಿ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಇರಲಿ, ನಾನು ಅವನ ಹೆಸರು ಹೇಳಲ್ಲ. ಆದರೆ ಅವ್ನು ತಿರುಪತಿಗೆ ಹೋಗ್ತಾನೆ, ತಿರುಪತಿಗೆ ಹೋಗಾಗ ನಮ್ಮ ಇಲ್ಲಿ ಏನು ವ್ಯವಸ್ಥೆನೋ ಅದರ ಪ್ರಕಾರ ಹೋಗ್ತಾನೆ. ಆತ ತನ್ನ ಹೆಸರು ಬರೆಸಿದಾಗಲೂ ಎಲ್ಲೂ ಸಮಸ್ಯೆ ಇಲ್ಲ ಅಂತಂದರೆ ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಒಂದು ವೇಳೆ ಇಲ್ಲ ಬಟ್ಟೆಯನ್ನು ನಿಮ್ಮ ಜಾತಿಯನ್ನು ನೋಡಲಿಕ್ಕೆ ಮಾಡಲಾಗ್ತಿದೆ ಅಂತಕ್ಕಂಥ ದೂರುಗಳಿದ್ದರೆ ದಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್. ಈಗ ಅದರ್ವೈಸ್ ಡ್ರೆಸ್ ಕೋಡ್ ಏನಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಕೆಲಸ ಅಲ್ಲ. ಆಮೇಲೆ ನನಗೆ ಬಿ ಟಿ ಲಲಿತಾ ನಾಯಕರಿಂದ ಹಿಡಿದು ಪಿನರಾಯಿ ವಿಜಯನ್ವರೆಗೆ ನನಗೆ ಸಮಸ್ಯೆ ಇರ್ತಕ್ಕಂಥದ್ದು, ನೀವು ದೇವರನ್ನೇ ನಂಬದ ನಾಸ್ತಿಕರು, ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಊರ ಚಿಂತೆಗೆ ಮುಲ್ಲ ನಾನು ದೇವರನ್ನು ನಂಬ್ತೀನಪ್ಪ, ಆದರೆ ನನಗನ್ಸುತ್ತೆ ಬಟ್ಟೆ ತೆಗೆದುಕೊಂಡು ಹಾಕ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀಲಿ. ಯು ಹ್ಯಾವ್ ಅ ರೀಸನ್ ಟು ಟಾಕ್. ಆದರೆ ನಾನು ಇನ್ನೂ ಮುಂದುವರೆದು ಹೇಳ್ತೀನಿ, ಜಾತಿ ದೃಷ್ಟಿಯಿಂದ ಡಿಸ್ಕ್ರಿಮಿನೇಷನ್ ಆಗಲಿ, ಊಟ ಹಾಕೋದಾಗಲಿ, ಐ ಫುಲ್ಲಿ ಡಿಸೋಸಿಯೇಟ್. ಎಸ್, ನಮಗಿರ್ತಕ್ಕಂಥ ಚಿಂತೆ ಆತಂಕ ಅದು. ಐ ಆಮ್ ವಿತ್ ಹಿಮ್. ಡಿಸ್ಕ್ರಿಮಿನೇಟ್ ಆಗ್ತಾ ಇದೆ ಇದರಿಂದ ಅಂದರೆ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿದ್ದು ದುಡ್ಡು ಕೊಟ್ಟು ದರ್ಶನಕ್ಕೆ ಹೋಗೋದು, ಅದು ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದು. ಶ್ರೀಮಂತರಿಗೂ ಬಡವರಿಗೂ ಡಿಸ್ಕ್ರಿಮಿನೇಷನ್, ಅದು ಜಾತಿ ಡಿಸ್ಕ್ರಿಮಿನೇಷನ್ ಯಾವುದೋ ಹೋಯ್ತು. ಈಗ ದುಡ್ಡು ಇದ್ದವರು ಇಲ್ಲದೇ ಇದ್ದವರು, ಬಲಿಷ್ಠರು ದುರ್ಬಲರು, ದಲಿತರು. ಇವು ದಲಿತ ಅನ್ನೋದು ದುಡ್ಡು ಇಲ್ಲದೇ ಇದ್ದವ್ರು ದಲಿತರು. ಆ್ಯಕ್ಚುಲಿ ನಮ್ಮ ಪರಿಸ್ಥಿತಿ ಹಾಗಾಗಿದೆ. ದುಡ್ಡು ಇದ್ದವ್ರಿಗೆ ಯಾರಿಗೆ ಬೇಕಾದ ದರ್ಶನ ಕೊಡ್ತಾರೆ. ಜಾತಿ ಕೇಳ್ತಾರಾ? ಕೊಡಿ, 1 ಲಕ್ಷ 2 ಲಕ್ಷ ಮುಂದೆ ನಿಂತು ಪೂಜೆ ಮಾಡ್ತಾರೆ. ಇಲ್ಲದೇ ಇದ್ದವನಿಗೆ ಒಬ್ಬ ಬ್ರಾಹ್ಮಣ, ನೀನು ಕ್ಷತ್ರಿಯ, ಶೂದ್ರ, ವೈಶ್ಯ, ಶೆಟ್ರು ನೋಡ್ತಾರಾ? ಕುಂಬಾರ ನೋಡಲ್ಲ. ಈಗ ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದು ದುಡ್ಡು ಕೊಟ್ಟು ದರ್ಶನದಲ್ಲಿ, ಹೊಸ ಜಾತಿ ಬಟ್ಟೆಯಲ್ಲ. ದುಡ್ಡು ಹೊಸ ಜಾತಿ ವ್ಯವಸ್ಥೆ. ಡಿಸ್ಕ್ರಿಮಿನೇಷನ್ ಆಗ್ತಿರೋದು ದುಡ್ಡಿಂದ, ಅಧಿಕಾರದಿಂದ, ಬಟ್ಟೆಯಿಂದ ಅಲ್ಲ. ಆ್ಯಕ್ಚುಲಿ ಯೂನಿಫಾರ್ಮಿಟಿ ಇದು. ಎಲ್ಲರೂ ಒಂದೇ ಥರ ಬನ್ನಿ ಅಂತ ಯೂನಿಫಾರ್ಮಿಟಿ. ಈಗೇನಾಗುತ್ತೆ, ಪಾಪ ಬ್ರಾಹ್ಮಣರು ಬಟ್ಟೆ ತೆಗೆದು ಹೋಗ್ತಾರೆ, ಈ ಬ್ರಾಹ್ಮಣರಿಗೆ ಗೊತ್ತಾಗುತ್ತೆ. ಗೊತ್ತಿಲ್ಲದೇದವನು ಬಟ್ಟೆ ಹಾಕೊಂಡು ಬರ್ತಾನೆ, ಅಲ್ಲ ಅಂತ ಗೊತ್ತಾಗೋದು. ಆ್ಯಕ್ಚುಲಿ ಯೂನಿಫಾರ್ಮಿಟಿ ಇಲ್ಲದೆ ಇರೋದ್ರಿಂದ ಎಲ್ಲರೂ ಬನ್ನಿ ಒಂದೇ ಥರ ಯೂನಿಫಾರ್ಮಿಟಿ. ಸ್ಕೂಲಲ್ಲಿ ಮಕ್ಕಳು ಚಡ್ಡಿ ಎಲ್ಲ ಒಂದೇ ಥರ ಬಟ್ಟೆ ಹಾಕ್ತಾರೆ, ತೊಂದರೆನೇ ಇಲ್ಲ. ಅಂದರೆ ಡಿಸ್ಕ್ರಿಮಿನೇಟ್ ಮಾಡುವ ಉದ್ದೇಶದಿಂದ ಏನು ಮಾಡಿದ್ರು ನಾನು ಅದಕ್ಕೆ ವಿರೋಧ. ಸೊ ಯೂನಿಫಾರ್ಮಿಟಿ ಇದು, ಇಟ್ಸ್ ನಾಟ್ ಡಿಸ್ಕ್ರಿಮಿನೇಷನ್. ಆ ಜಾಗಕ್ಕೆ ಇರುವ ಒಂದು ನನ್ನ ಆಳವಾದ ನಂಬಿಕೆ, ನನ್ನ ವಾದ ಇಷ್ಟೇ. ಯಾವುದಾದ್ರೂ ಪದ್ಧತಿ ನಿಮಗೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಪ್ಯಾರಲಲ್ ಪದ್ಧತಿಯನ್ನು ಹುಟ್ಟು ಹಾಕಿ ಬೆಳೆಸಬೇಕು ಅಂತ, ಅಥವಾ ನಿಮಗೆ ಯಾವ ಪದ್ಧತಿ ಇಷ್ಟೋ ಅದನ್ನು ಅನುಸರಿಸಬೇಕು. ನಾನು ನನ್ನ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾಗಿತ್ತು ಮೇಡಮ್. ಯಾವ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂತ ನೋಡೋದು ನಾವು. ಕೆಲವೊಂದಷ್ಟು ನನಗೆ ಇಷ್ಟ ಆಗಲಿಲ್ಲ, ಅಲ್ಲಿಗೆ ನಾನು ನನ್ನ ಮಕ್ಕಳು ಕಳಿಸ್ಲಿಲ್ಲ. ಆದರೆ ಅವನಿಗೆ ಆಗಲಿಲ್ಲ ಅಂತ ನೀವಂದ್ರಲ್ಲ, ಇಷ್ಟ ಆಗಲಿಲ್ಲ ಅಂತ ಶಾಲೆಯ ಶಿಕ್ಷಣ ಪದ್ಧತಿ ಅಂದಾಗ ನಾನು ಇಷ್ಟ ಇಲ್ಲ ನನಗೆ ಅಂತ ಈ ಕಡೆ ಬರೋ ಬದಲು ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳುವಂಥದ್ದೇ ಸಂವಿಧಾನ. ನಮ್ಮ ಭಾವನೆಯನ್ನು ಆಧುನಿಕ ಶಿಕ್ಷಣ ಪದ್ಧತಿನೇ ಇಷ್ಟ ಆಗ್ತಿಲ್ಲ. ಹೌದು, ಇಷ್ಟ ಅದಕ್ಕೆ ಕಾರಣ ಇರ್ತದೆ, ಏನೋ ಒಂದು ಕಾರಣ ಇರುತ್ತೆ. ನಿಮಗೆ ಸರಿ ಅದು. ಅವಾಗ ನಾನೇನ್ ಮಾಡಲಿ, ಆ ಶಾಲೆಯ ಶಿಕ್ಷಣ ಪದ್ಧತಿ ಬದಲಾಯಿಸಬೇಕು ಅಂತ ಹೋಗ್ಲಾ, ಅಥವಾ ಎಲ್ಲಿ ಸರಿಗಿದೆಯೋ, ಎಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸರಿ ಇಲ್ಲ ಅಂತ ನೀವು ಅಂದ್ರೆ ಬದಲಾಯಿಸ್ಬೇಕಂತಲೇ ಅಲ್ಲ. ಇನ್ನೊಂದು ಅರ್ಥ, ಸರಿ ಇಲ್ಲ ಅಂದ್ರೆ ಇಲ್ಲಿ ಸರಿ ಇಲ್ಲ, ಇದು ಆಗ್ಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ನೀವು ಸರಿ ಇಲ್ಲ ಅಂತ. ಆದ್ರಿಂದ ನಾನು ಆ ಶಾಲೆಯ ಜೊತೆಗೆ ನಿಮ್ಮ ಶಿಕ್ಷಣ ಪದ್ಧತಿ ಬದಲಾಯಿಸ್ಕೊಳ್ಳಿ. ನಿಮ್ಮ ನೋಡಿ, ನನಗೆ ಇದು ಇಷ್ಟ, ಇದಾಗತ್ತಾ ಅಂತ ಚರ್ಚೆ ಮಾಡಬೇಕು, ಸರ್ಕಾರಕ್ಕೆ ಪತ್ರ ಬರೀಬೇಕು, ಸಾರ್ವಜನಿಕರು ಸೇರಿಸಬೇಕು, ತಜ್ಞರು ಒಪ್ಪಿದ್ರೆ ಅದು ಆಗ್ಬಹುದು. ಎಷ್ಟೋ ಈಗ ಸತಿ ಪದ್ಧತಿ, ಅದು ಧರ್ಮ. ನಮ್ಮಲ್ಲೂ ಕೂಡ ನಮ್ಮ ಲಂಬಾಣಿ ಬಂಜಾರ ಜನಗಳಲ್ಲಿ 7 ದೇವಿ ಅಂತ ಪೂಜೆ ಮಾಡ್ತಾರೆ. ಆ 7 ಜನ ಸಹಗಮನ ಮಾಡಿದವರು. ಹಾಗಂತ ಸಹಗಮನ ಮಾಡೋದೆಲ್ಲ ಸರಿ, ಅದನ್ನು ನಾವು ಯಾಕೆ, ಅದು ಪದ್ಧತಿ ಅದು ಅಂತ ಈಗಲೂ ಹೋಗ್ಬೋದಲ್ಲ. ಗಂಡ ಸತ್ ಕೂಡಲೇ ಹೆಂಡತಿ ನುಗ್ಬೋದಲ್ಲ, ಅಲ್ಲ ಅದು. ಅದಕ್ಕೋಸ್ಕರನೇ ಯಾವ ಪದ್ಧತಿ ಮನುಷ್ಯನಿಗೆ ಘನತೆಗೆ ಕುಂದು ಬರುತ್ತೋ ಅದು ಬೇಡ ಅಂತ ಹೇಳೋದು. ಈಗ ನೋಡಿ, ಹಣದ ವಿಷಯ ಎಲ್ಲರೂ ಜಗತ್ತೇ ಒಪ್ಕೊಳ್ಳೋ ಮಾತಾಡಿದರು. ಎಲ್ಲ ವ್ಯಾಪಾರ ಆಗಿರುವಾಗ ಪ್ರಾಣ ಪ್ರತಿಷ್ಠೆ ಗೀಣ ಪ್ರತಿಷ್ಠೆ ಯಾವುದೂ ಅಲ್ಲಿ ಬರಲ್ಲ, ದುಡ್ಡು ಒಂದೇ.
ಈಗ ನಾನು ಇವರು 10,000 ಕೊಟ್ಟರೆ ಒಂದು ಪೂಜೆ ಮಂತೆ ಆ ಪೂಜೆಗೆಲ್ಲ ಒಂದೊಂದು ಇದು ಬರೆದಿರ್ತಾರೆ. ಅದು ಹುಟ್ಟ ಅದು ದೇವಸ್ಥಾನನ, ಅದು ಪೂಜೆ ಮಾಡಿಸ್ಕೊಡಿಸಿ ಜೀವನ ಮಾಡಿ ಅದನ್ನ ಅಂತ ಹೇಳ್ತಾ ಇರೋದು ನಿಮಗೆ. ಅಲ್ಲ, ನಾವು ಅದಕ್ಕೆ ಅಲ್ಲಿ ಹೋಗಲ್ಲ. ನೀವು ಜನಜಾಗೃತಿ ಮಾಡಿ ಅದರ ಬಗ್ಗೆ. ಜನಜಾಗೃತಿ ಮಾಡ್ತಾ ಇದೀವಿ. ಎಷ್ಟೋ ಜನ ಅದು ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿರೋದ್ರಿಂದ ಇವತ್ತು ಪಿಣರಾಯಿ ಅಂತವ್ರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ನಾವು ಬಟ್ಟೆಗಿಂತ ಫಸ್ಟ್ ಚರ್ಚೆ ಆಗ್ಬೇಕಾಗಿರೋದು ಗೌರ್ಮೆಂಟ್ ಎಂಡೋಮೆಂಟ್ ಬೋರ್ಡ್ ಅಲ್ಲಿ ಸ್ಪೆಷಲ್ ಕೇರಳದ ಮೊದಲು ನಿಲ್ಲಿಸ್ರಿ ಅದನ್ನ. ಕೇರಳದ ದೇವಸ್ಥಾನಗಳಲ್ಲಿ ಇನ್ನು ಮುಂದೆ ರಸೀದಿ ಹರಿಯೋದಿಲ್ಲ. ಬಸವಣ್ಣ ಒಂದ್ ಮಾತು ಹೇಳ್ತಾರೆ, ನಿನ್ನ ರತಿ ಸುಖವ ನೀನೇ ಪಡಿಬೇಕು, ನಿನ್ನ ಊಟವ ನೀನೇ ಮಾಡಬೇಕು. ನಿಂದ ಏನಿದ್ರು ನೀ ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬಲ್ಲ. ಕೈದು ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ಅಂತಾರೆ. ಕೈದು ಕೊಡಬಹುದು, ನಿಮಗೆ ಮದುವೆ ಮಾಡಿಸ್ಬಹುದು, ಆದರೆ ಮುಂದಿನ ಕಲಿತನ ಯಾರು ಕೊಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಇವತ್ತು ದೇವಸ್ಥಾನಗಳು ಈ ಏನು ಯಾರಾದರೂ ಹೋಗಲಿ, ಅಲ್ಲಿ ಹೋಗಿ ಬುದ್ಧನ ಇದ್ರಲ್ಲಿ ಮಂದಿರದಲ್ಲಿ ಹೇಗೆ ಮಾಡ್ತಾರಲ್ಲ ಅಂಥ ಪದ್ಧತಿ ಇರಲಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಬೇರೆ ಏನು ಹೇಳಲ್ಲ. ಅಲ್ಲಿ ಅಶೋಕ್ ಹೇಳಿದ್ರು, ನೀವು ದೇವಸ್ಥಾನಗಳನ್ನು ವಿರೋಧಿಸ್ಬೋದು, ದೇವರನ್ನು ವಿರೋಧಿಸ್ಬೋದು, ದಟ್ಸ್ ಯುವರ್ ಪ್ರಿರೋಗೇಟಿವ್. ದೇವಸ್ಥಾನಗಳು ಇರದೇ ಹೋಗಿದ್ರೆ ತಾಲೂಕಿಗೊಂದು ನಿಮಾನ್ಸ್ ಹಾಸ್ಪಿಟಲ್ ಮಾಡಬೇಕಾಗ್ತಿತ್ತು ಅಂತ ನಮ್ಮವ್ರು ಹೋಗ್ತಾರೆ ದೇವಸ್ಥಾನಕ್ಕೆ. ಬೇಡ ಅನ್ನೋದನ್ನ ನಾವು ಒಪ್ತೀವಿ. ಶೋಷಣೆ ಆಗುವಾಗ ಮಾತ್ರ ಅಲ್ಲಿ ನಾವು ನಿಮಗೆ ಬುದ್ಧ ಇರುವ ಜಾಗದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧರ್ಮಸ್ಥಳದ ಮಂಜುನಾಥ ಆ ರೀತಿಯ ನೆಮ್ಮದಿ ಇಲ್ಲೂ ಸಿಗ್ಲಿ. ಯಾಕೆ ವ್ಯಾಪಾರ ಮಾಡ್ತೀರಾ? ದೇವ್ರ ನೀವು ಯಾವ್ದನ್ನ ನೆಮ್ಮದಿ ಅನ್ಕೊಂಡಿದ್ರು ಅದನ್ನ ನಾನು ಯಾಕೆ ನೆಮ್ಮದಿ ಅನ್ಕೋಬೇಕು ಅಂತ ನನ್ನ ಪ್ರಶ್ನೆ. ನೀವು ಯಾವ್ದನ್ನ ನಾವು ಯಾವ್ದನ್ನ ಹೇಳ್ತೀವಂದ್ರೆ 1,000 ರೂಪಾಯಿ ಕೊಟ್ಟು ನೀನು ನಿನ್ ಕೈಲಿ ಇರಲ್ಲ, ಎಲ್ಲಿಂದೋ ಸಾಲ ಮಾಡ್ಕೊಡ್ತೀಯ, ಅದ್ರ ಬದಲು ಹೋಗಿ ನಿರಾಳವಾಗಿ ಮಾಡ್ಕೊಂಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳೋದು ತಪ್ಪಲ್ಲ. ಅದು ತಪ್ಪಲ್ಲ. ನೀವು ಮಾಡ್ತಿದ್ದೀರಾ, ನೀವು ಮಾಡಲೇಬಾರ್ದು ಹೋಗಲೇಬಾರ್ದು ಅಂತ ನಾವು ಹೇಳಲ್ಲ. ನಿನ್ನ ನಂಬಿಕೆ ಯಾರಿದ್ರು ಓ ದೇವ್ರೆ ಅಂತಾರೆ. ಈಗ ನಮಗೆಲ್ಲ ಚಿಕ್ಕನ್ನಲ್ಲಿ ಏನಾದ್ರು ತಪ್ಪು ಮಾಡಿದರೆ ನಿನಗೆ ಬಾಣ್ಲಿಲಿ ಹಾಕಿ ಹುರಿತಾನೆ ದೇವರು, ಹಂಗೆ ಮಾಡಬೇಡ ಅಂತಿದ್ರು. ನಾವು ಅದನ್ನು ನಂಬ್ಕೊಂಡು ಬಂದವರು. ಹಾಗಾಗಿ ನಮಗೆ ಯಾವುದೂ ತಪ್ಪು ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಬಾಣ್ಲಿಲಿ ಹಾಕಿ ಹುರಿಯೋದಂದರೆ ನಿಜವಾಗಿ ಹುರಿಯಲ್ಲ, ಬೇರೆ ರೀತಿಯಲ್ಲಿ ನಮಗೆ ಹಿಂಸೆ ಆಗುತ್ತೆ. ಆದ್ದರಿಂದ ಸಮಾಜಕ್ಕೆ ನಾವು ಘಾತಕತನ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಯಾಕೆ ಬಂತು ಅಂದರೆ ಹಿರಿಯರು ಆ ರೀತಿ ಹೇಳಿರೋದ್ರಿಂದ. ಅದು ತಪ್ಪಲ್ಲ. ನಮಗೆ ಕಥೆಗಳು ಹೇಳ್ತಾ ಇದ್ರು, ಆ ಕಥೆಯಲ್ಲಿ ಬಹಳ ದೇವ್ರದ್ದೇ ಬಹಳ ಇರ್ತಾ ಇತ್ತು. ಒಳ್ಳೇದು. ಈಗ ನೋಡಿ, ಒಂದು ಧರೆಗೆ ದೊಡ್ಡವರು ಅನ್ನೋ ಒಂದು ಕಾರ್ಯಕ್ರಮ ಧಾರವಾಡದಲ್ಲಿ ಮಾಡಿದರು. ಆವಾಗ ಮಾತು ಬಂತು, ಯಾರೋ ಒಂದು ಪ್ರಶ್ನೆ ಕೇಳಿದಾಗ ಶಿವ ಮಗನನ್ನು ಯಾಕೆ ಕಡ್ದ, ತಲೆ ಯಾಕೆ ಕಡ್ದ, ಅವನ ಮಗ ಅಂತ ಇಲ್ಲ, ಪಾರ್ವತಿ ಮಗ ಅಂತ ಹೇಳ್ತಾರೆ. ತಲೆಯನ್ನು ಕಡಿಯುವಂಥದ್ದು ಉಗ್ರನಾಗೋದು ಮನುಷ್ಯ, ದೇವರು ಆ ಥರ ಮಾಡಲ್ಲ. ದೇವರು ಅತಳ ವಿತಳ ಸುತ್ತಳ ಪಾತಾಳ ಧರೆಯಿಂದ ಆಕಾಶದವರೆಗೂ ಇರುವಂಥ ದೇವರಿಗೆ ಪಾರ್ವತಿ ಬಚ್ಚಲಿಗೆ ಹೋಗೋದೇನು ಕಷ್ಟ ಇರಲಿಲ್ಲ. ಅದನ್ನು ಕೊಲ್ಲೋವಂಥವ್ರು ದೇವರಲ್ಲ ಅಂತ ನಾನು ಹೇಳಿದೆ. ಅದು ನೀವು ದೇವರು ಅಂತ ನಮ್ಮಲ್ಲಿ ಏನ್ ಗೊತ್ತಾ, ಇದು ಅವ್ರು ಹೇಳೋದೆಲ್ಲ ಒಪ್ಪನ. ನಮ್ಮಲ್ಲಿ ಅಲ್ಲ, ದೇವರನ್ನ ಒಪ್ಪಲೇಬೇಕು ನಿಯಮ ಇಲ್ಲ. ನಾವೆಲ್ಲ ನಾನ್ ಬಿಲೀವರ್ಸ್ ಅಂತ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಮೀ. ನಾವು ನಂಬೋರಲ್ಲ, ಸತ್ಯವನ್ನು ಹುಡುಕಿಕೊಂಡು ಹೋಗೋರು. ಸತ್ಯವನ್ನು ಹುಡುಕಿಕೊಂಡು ಹೋಗೋರಿಗೆ ಬೇಕಾದ ಮಾರ್ಗದರ್ಶನಗಳು ಕೃಷ್ಣನೇ ಕೊನೆಗೆ ಹೇಳ್ತೀನಿ, ಯಥೇಚ್ಛಸಿ ತಥಾಕುರು ಅಂತ ಅಷ್ಟು ಹೇಳ್ಬಿಟ್ಟು ನಿಂಗೆ ಹೆಂಗೆ ಮನ್ಸಿಗೆ ಬರುತ್ತೋ ಅದು ಮಾಡು ಅಂತ ಕೃಷ್ಣ ಕೊನೆಗೆ. ನೋಡು, ನೀವು ತರ್ಕದ ಪರೀಕ್ಷೆಯನ್ನು ದೇವರುಗಳೆಲ್ಲ ಪಾಸ್ ಮಾಡಬೇಕು ಅನ್ನೋದಾದ್ರೆ ಎಲ್ಲ ದೇವರನ್ನು ತರ್ಕದ ಪರೀಕ್ಷೆಗೆ ಒಡ್ಡೋಣ. ಆ ಭಗವಾನರ ಥರ ಅದು ಆಷಾಢಭೂತಿತನ ಅಲ್ವಾ? ಇಸ್ಲಾಂನಲ್ಲಿ ಮೊದಲಿಂದನೂ ಇದೆ ಹೆಣ್ಣು ಮಕ್ಕಳು ಮಸೀದಿಗೆ ಬಿಡಬಾರ್ದು ಅಂತ, ಆದ್ರಿಂದ ಮಸೀದಿಗೆ ಬಿಡದೇ ಇರೋದು ಕರೆಕ್ಟು ಅಂತ ಹೇಳೋದು ಅದು ಹಿಪೋಕ್ರಸಿ ಅಲ್ವಾ? ಅದು ಹಿಪೋಕ್ರಸಿ ಯಾವುದೋ ಅಲ್ವಾ? ನೀವೇನು ಹೇಳ್ತೀರಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದಾದ್ರೆ ಅಲ್ಲಿ ಬರೆಮೈ ವಿಷಯ ಬಂದಿರುವಾಗ ಮಾತ್ರ ಬರಬಾರ್ದಂತ ಹೆಣ್ಮಕ್ಳು ಅಲ್ಲಿ ಬರಬಾರ್ದು ಅನ್ನೋದನ್ನೇ ನಾವು ಖಂಡಿಸಿದ್ವಿ. ಹೆಣ್ಣು ಮಕ್ಕಳು ಅಲ್ಲಿ ಯಾಕೆ ಬರಬಾರ್ದು ಅನ್ನೋ ವಾದ ಮಾಡಿದ್ದೀವಿ. ಹೆಣ್ಣು ಮಕ್ಕಳು ಇಂಥದ್ದು ಗಂಡು ಹೆಣ್ಣು ಅನ್ನುವಂಥ ಭೇದ ಮಾಡಬಾರ್ದು ಅನ್ನೋದನ್ನೇ ನಾವು ಈಗ ಮಸೀದಿಯಲ್ಲಿ ಹೆಣ್ಮಕ್ಳು ಬಿಡೋದೇ ಇರೋದು ಕರೆಕ್ಟ್ ಅಂತ ಹೇಳಿದಾಗ ಸುಮ್ಮನೆ ಇರ್ತೀರಿ ನೀವು? ಅದು ಅಲ್ಲ, ಸುಮ್ಮನೆ ಇರ್ತೀರಿ ಕೇಳಿಸ್ಕೊಂಡು. ಅಲ್ಲ, ಅವರಿಗೂ ನಮಗೂ ಮಾತು ಬಂದಾಗ ಮಾತಾಡ್ತೀವಿ. ಈಗ ಯಾರು ಏನೇನೋ ಹೇಳ್ತಿರ್ತಾರೆ, ಎಲ್ಲದಕ್ಕೂ ನಾವು ತಲೆ ಕೆಡಿಸ್ಕೊಂಡು ಹೋಗಕ್ಕಾಗ. ನೀವು ಕರೆಸಿದೀವಿ, ನಾವು ಹೇಳ್ತಾ ಇದೀವಿ. ಅಲ್ಲಿ ನಾವು ಸುಮ್ಮನೆ ಇರ್ತೀವಿ ನಮ್ಮ ಪಾಡಿಗೆ ನಾವು. ಯಾಕೆಂದ್ರೆ ಮಾತು ಬಂದಾಗಷ್ಟೇ ಮಾತಾಡೋದು. ಇವಾಗ ದೇವಸ್ಥಾನದ ಮುಂದೆ ಕಲ್ಯಾಣಿನಲ್ಲಿ ನೀವು ನೀರಲ್ಲಿ ಮುಳುಗಬೇಕು ಅಂದ್ರೂ ನೀವು ಶರ್ಟ್ ತೆಗೆದೇ ಹೋಗೋದು ಅವ್ರುಗಳೆಲ್ಲ. ಸೊ ಅದು ಅವ್ರವ್ರ ಇಚ್ಛೆ ಏನಿರುತ್ತೋ ಅದು ಮಾಡ್ತಾರೆ. ನೀನು ಶರ್ಟ್ ಹಾಕ್ಕೊಂಡೆ ಹಿಂಗೆ ಮಾಡು, ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೂ ನೀನು ಶರ್ಟ್ ಹಾಕ್ಕೊಂಡೆ ಹಿಂಗೆ ಮಾಡು, ಹಂಗಿರಲ್ಲ. ಒಂದೊಂದು ಜಾಗದ ಒಂದೊಂದು ಪದ್ಧತಿಗಳನ್ನ ಅವ್ರು ಅನುಸರಿಸ್ತಾ ಹೋಗ್ತಾರೆ. ಇವ್ರು ಹೆಂಗೆ ಬೇರೆಯವ್ರದಕ್ಕೆ ನಾವು ತಲೆ ಹಾಕೊಂಡು ಹೋಗಬಾರ್ದು ಅಂತಾರೋ, ಅವರವರ ಪದ್ಧತಿಗೂ ನಾವು ತಲೆ ಹಾಕೊಂಡು ಹೋಗಬಾರ್ದು. ನಾವೆಲ್ಲರನ್ನೂ ಗೌರವಿಸ್ಬೇಕು. ಈಗ ದಿಗಂಬರರನ್ನ ಖಂಡಿತ ನಾವೆಲ್ಲರೂ ಗೌರವಿಸ್ತೀವಿ. ಇವ್ರು ಹೇಗೆ ಎಲ್ಲರೂ ಬುದ್ಧಂದು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನ್ಸಿಗೆ ಎಲ್ಲಿ ಶಾಂತಿ ಸಿಗತ್ತೋ, ಎಲ್ರಿಗೆ ಎಲ್ಲಿ ಸುಖ ಸಿಗತ್ತೋ ಆ ದೇವಸ್ಥಾನಗಳಿಗೆ ಹೋಗೇ ಹೋಗ್ತಾರೆ ಎನರ್ಜಿನ
ಪಡ್ಕೊಳ್ಳೋದಕ್ಕೆ. ಅದನ್ನ ಮಾಡಬಾರ್ದು ಅನ್ನಲಿಲ್ಲ. ಬುದ್ಧನ ರೀತಿಯಲ್ಲಿ ಅಲ್ಲಿ ನಾನ್ ಹೇಳ್ತೀನಿ, ಕೃಷ್ಣನ ಅಲ್ಲಿ ಯಾವ್ದು ರೀತಿಯಲ್ಲಿ ಇರಲ್ಲ. ಹೇಳ್ತೀನಿ, ಇಂಥವು ಕೃಷ್ಣನ ವ್ಯಾಪಾರ ರೀತಿಯಲ್ಲಿ, ಇರಲ್ಲ. ರಾಮನ್ ರೀತಿಯಲ್ಲಿ ವ್ಯಾಪಾರ ಅದೆಲ್ಲ ಹೇಳಕ್ಕಾಗಲ್ಲ ಸರ್. ಎಲ್ಲಾ ಕಡೆನೂ ಯಾವ್ದಾದಿರುತ್ತೋ ಅದೆಲ್ಲ ಆಧುನಿಕ ಯುಗದಲ್ಲಿ ಎಲ್ಲವೂ ಬದಲಾಗ್ತಾ ಹೋಗಿದೆ. ದೇವಸ್ಥಾನದಲ್ಲಿ ಎಲ್ಲ ಏನ್ ಕೆಟ್ಟದಾಗಿದೆ ಅಂತ ಮೈಸೂರು ಪಾಕ್ ತಿಂದು ಜಿಲೇಬಿ ತಿಂದು ಎಲ್ಲಾ ತರ ಜನ ಇರೋದ್ರಿಂದಲೇ ಜಗತ್ತಾಗಿದೆ. ಭಾರತದಲ್ಲಿ ನಾವು ಭಾರತದ ತಳಹದಿಯನ್ನ ನಾವೇನಿದೆಯೋ ಸಂಪ್ರದಾಯಗಳನ್ನ ಆಸ್ ಎಕ್ಸ್ಪೆಕ್ಟೆಡ್ ಕನ್ಕ್ಲೂಷನ್ಗೆ ಬರಕ್ಕಂತೂ ಸಾಧ್ಯ ಇಲ್ಲ. ಕನ್ಕ್ಲೂಷನ್ಗೆ ಬರಕ್ಕಂತೂ ಸಾಧ್ಯ ಇಲ್ಲ. ಕೇರಳ ಸರ್ಕಾರ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗಿ ಆದೇಶ ಗಿದೇಶ ಹೊರಡಿಸುತ್ತಾ ಅನ್ನೋದರ ಕುತೂಹಲ ನಮಗಿದೆ. ಆವಾಗ ಇನ್ನೊಂದು ಡಿಬೇಟ್ ಮಾಡೋಣಂತೆ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರು. ಭಗವಾನ್ ಅವರಿಗೆ ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಲಾಸ್ಟಿಗೆ ಏನಂದ್ರೆ ಪಿಣರಾಯಿಗೆ ಹೇಳೋದು ಧನ್ಯವಾದ. ನೀವು ಹೇಳ್ಕೊಳ್ಳಿ, ಬಟ್ ನಮ್ಮ ಪ್ರಶ್ನೆ ಅದೇ, ಇವ್ರೇ ಶುರು ಮಾಡ್ಬೋದಿತ್ತಲ್ಲ. ನಮ್ಮ ಪ್ರಶ್ನೆ ಇಷ್ಟು, ಶುರು ಮಾಡಕ್ಕಾಗಿಲ್ಲ. ದೇವರು ಧರ್ಮಗಳಲ್ಲಿ ನಂಬಿಕೆ ಇಲ್ಲದೆ ಇರುವವರು ಶರ್ಟ್ ಬಿಚ್ಚಿ ಹೋಗ್ಬೇಕಾ ಬನಿಯನ್ ಬಿಚ್ಚಿ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.